ಇದಕ್ಕೆ ದಾರಿ ಇಲ್ಲ ಸಾರಥಿ, ಮುಂದೇನು ಗತಿ? ನಾರದ ಬ್ರಹ್ಮನ ಎಂದು ಕರ್ಕೊಂಡ್ಬರಬೇಕ. ಬ್ರಹ್ಮ ಬ್ರಹ್ಮ ಯಾರು ಯಾರಪ್ಪ ಹೇಳ್ತಿರಲ್ಲ? ಅಕ್ಷರ ಬಡಕಿರೇಶ ಇವರು ಮೇಲಿದಂತ ವಿವಕ್ಷಪಣ್ಣ ಅವರಿಗೆ 201 ರೂಪಾಯಿ ಮತ್ತು ಮಾಲಾರ್ಪಣೆ. ಯಾರು ಯಾರಪ್ಪ ನೀನು? ಇಂದ್ರ ದೇವೇಂದ್ರ ಸ್ವಾಮಿ. ದೇವೇಂದ್ರನಂತ ಹೇಳ್ತಿರುವಲ್ಲ, ಆದರೆ ನಿನ್ನ ಮುಖವನ್ನು ನೋಡಿದರೆ ನನಗೆ ಹಾಗೆ ಕಾಣದು. ರಣರಂಗದಲ್ಲಿ ಕರುಳೆಗಳನ್ನು ತುಂಡು ತುಂಡಾಗಿ ಕತ್ತರಿಸಿದ ಆ ದೇವೇಂದ್ರನನ್ನು ಈ ಅಡಿಯಂತೆ ಮುಖ ಮಾಡಿಕೊಂಡು ಕಣ್ಣೀರುವ ನಿಪಾಗ್ಯಾದ ನೀನಲ್ಲಿ ಈ ನಾರದನನ್ನು ಕಂಡರೆ ಎಲ್ಲರೂ ಅಪಾಸ್ಯ ಮಾಡುವರು. ತನಗೆ ಸರಿಸಮನಾದ ಧೀರರು ಯಾರು ಇಲ್ಲವೆಂದು ಸಾಕ್ಷಾತ್ ದೇವೇಂದ್ರನೇ ತನ್ನದೇ ಆದ ನಾಲಿಗೆಯಿಂದ ತನ್ನದೇ ಆದ ಬುದ್ಧಿಯಿಂದ ನುಡಿದಿದ್ದನಲ್ಲ, ಅಂತ ಪರಾಕ್ರಮಿಗೆ ಅದೇ ಗತಿ ನೀವು ನಿಮಗಿತು. ಆಹೋ ಸ್ವಾಮಿ, ಹಿಂದೆ ನಾನು ಗರ್ವದಿಂದ ಮನಸ್ಸಿಗೆ ಬಂದಂತೆ ಮಾತನಾಡಿದೆ. ಈಗ ನನಗೆ ಚೆನ್ನಾಗಿ ಬುದ್ಧಿ ಬಂದಿದೆ. ಸ್ವಾಮಿ ನಾರದರೆ, ದೇವರಾಜ, ನಮ್ಮನ್ನು ಉದ್ಧರಿಸಬೇಕು, ನಮ್ಮ ತಪ್ಪುಗಳನ್ನು ಮನ್ನಿಸಿ
ನಿಮ್ಮನ್ನು ಪ್ರಾರ್ಥಿಸುತ್ತೇನೆ. ನಾರದ ಸ್ವಾಮಿ ಸಜ್ಜನ ಪ್ರೇಮಿ. ಹಾಗಾದರೆ ನೀನು ನಿಜವಾಗಿಯೂ ದೇವೇಂದ್ರನೇ? ಹೌದು ಸ್ವಾಮಿ. ಸಚಿನ್ ಮತ್ತು ರಂಗಯ್ಯ ಮುನ್ನವಕಲ್ಲಿ. ಹೌದು ಸ್ವಾಮಿ. ನಿನ್ನ ವಕ್ರಾಯದಿಂದ ವೈರಿಗಳ ಹೃದಯವನ್ನು ಬೇರಿಸಿದ ದೇವೇಂದ್ರನು ನೀನೇ ಅಲ್ಲವೇ? ಹೌದು ಸ್ವಾಮಿ. ಸ್ವಾಮಿ ದೇವರಾಜ, ಸ್ವಾಮಿ ದೇವರಾಜ, ಗುಪ್ಪಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಂತೆ ಮೊದಲೇ ಅಪಜಯ ಅಪಮಾನಗಳಿಂದ ಮುಖಭಂಗಿತನಾದ ನಾನು ಮತ್ತೆ ನಿಮ್ಮ ಮಾತುಗಳಿಂದ ನಗಿಸುವುದು ಸರಿಯೇ ಸ್ವಾಮಿ? ದೇವರಾಜ, ನಾರದರೆ ಸುರಪತಿ ಏನಿದು ನಿನ್ನ ಈ ರೀತಿ? ನಿನ್ನ ಸ್ವಪ್ರತಿಷ್ಠ ಸ್ವಾಭಿಮಾನದಿಂದ ನಿನ್ನನ್ನು ನೀನು ಹೊಗಳಿಕೊಂಡರೂ ನಾನು ಸುಮ್ಮನೆ ಇದ್ದೆ. ಆದರೂ ನನ್ನಲ್ಲಿ ವೈರಿಯನ್ನು ಬೇಡಿದೆ. ದೇವರಾಜ, ನಾರದರೆ ನನ್ನಿಂದ ಸಾಧ್ಯವಾಗದಿದ್ದರೆ ನಮ್ಮ ಅಪ್ಪನ ಬಳಿ ಹೋಗಲು ಸಿದ್ಧನಿದ್ದೆ. ನನ್ನಿಂದ ನಮ್ಮ ತಂದೆಗೆ ತೊಂದರೆ ಕೊಡಬಾರದೆಂದು ಸ್ವತಃ ನಾನೇ ಆ ಜಲಂಧರನ ಬಳಿಗೆ ಹೋಗಿ ಅವನನ್ನು ಕಾಡಿ ಬೇಡಿ ನನಗೆ ಕಳಿಸಿದೆ. ದೇವರಾಜ, ನಾರದರೆ ಈಗ ನಿಜಕ್ಕೂ ನಿನ್ನ ತೋಳ್ತಿಂಡಿ ಅಡಗಿರಬೇಕಲ್ಲವೇ? ಶಿವ ಶಿವ, ಸುಮ್ಮನಿದ್ದ ಜಲಂಧರನನ್ನು ಈ ಇಂದ್ರನೆಂಬ ಮೃತ್ಯುನ ಬಳಿಗೆ ನಾನೇ ಕಳಿಸಿದಂತಾಯಿತು. ದೇವರಾಜ, ನಾರದರೆ ಹಾಗಾದರೆ ಆ ಜಲಂಧರನನ್ನು ಕೊಂದು ಬಿಟ್ಟೆಯೋ? ಹೀಗೆ ಅವನ ಹೆಂಡತಿಯಾದ ವೃದ್ಧೆಗೆ ವೈದ್ಯವೇನ ತಂದಿಟ್ಟೆಯೋ? ಸ್ವಾಮಿ ದೇವರಾಜ, ನಾರದರೆ ಇನ್ನು ಮುಂದೆ ಆ ವೃದ್ಧೆಯ ಗತಿ ದೇವರೇ ಬಲ್ಲ. ಸ್ವಾಮಿ ನಾರದರೆ ದೇವರಾಜ, ನನ್ನ ಅವಿವೇಕದಿಂದ ನಿಮ್ಮಲ್ಲಿ ವೈರಿಯನ್ನು ಬೇಡಿದೆ. ಹ ಇದ್ದ ವೈಭವವನ್ನು ಸುಖವಾಗಿ ಅನುಭವಿಸಲಾರದೆ ನಿಮ್ಮಲ್ಲಿ ಇದ್ದದ್ದೊಂದು ಇಲ್ಲದೊಂದು ನುಡಿದು ಅಪಸಕೀಡದೆ. ಸ್ವಾಮಿ ದೇವರಾಜ, ಅವನು ವೈರಿಯಲ್ಲ, ನನ್ನ ಪಾಲಿನ ಯಮ. ಕಾಮಧೇನು ಕಲ್ಪವೃಕ್ಷ ಮುಂತಾದ ಕಾಮಿತಾದ ಸಕಲ ಸಂಪತ್ತು ಅವನ ಸ್ವಾಧೀನತೆ ಬಿಟ್ಟು ಮುಖ ತಪ್ಪಿಸಿಕೊಂಡು ಪ್ರಾಣ ಉಳಿಸಿಕೊಂಡು ನಿಮ್ಮಲ್ಲಿ ಓಡಿ ಬಂದೆ ಸ್ವಾಮಿ ಸಜ್ಜನ ಪ್ರೇಮಿ.
ದೇವರಾಜ, ನಾರದ ಅಂದರೆ ನೀನು ಯುದ್ಧದಲ್ಲಿ ಅಪಜಯ ಹೊಂದಿದಂತಾಯಿತು. ನಿನ್ನ ವಜ್ರಾಯುಧವನ್ನು ಯಾರಾದರೂ ಕದ್ದಿದ್ದರೆ ದೇವರಾಜ, ನಾರದ ನಿನ್ನ ಬಾಹುಬಲ ತಾಪ ಸರಸ ಶೃಂಗಾರದಲ್ಲಿ ಮೈ ಮರೆತು ತ್ರಿಭುವನದಲ್ಲಿ ನಿನಗೆ ಸರಿಸಮನಾದ ಧೀರನು ಯಾರು ಇಲ್ಲ ಎಂದು ಹೇಳಿದೆಯಲ್ಲ ದೇವರಾಜ, ನಾರದ ಅದು ಆಗಿರಲಿ. ಆ ದೇವತೆಗಳ ಗತಿ. ಸ್ವಾಮಿ, ನಾನು ನಿಮ್ಮಲ್ಲಿ ವೈರಿಯನ್ನು ಬೇಡಿದ್ದು ನಿಜ. ಅದರ ವಿಚಾರ ಹೇಳುವುದನ್ನು ಕೇಳಿ. ಚೆನ್ನಾಗಿ ಹೇಳ ದೇವರಾಜ. ಕೆಲವರಿಂದ ರಕ್ಕಸನು ಎಂದು ಯುದ್ಧ ಮಾಡಲು ಬಂದನು. ನಾನು ವೈರಿಯ ಗರ್ವದಿಂದ ವೈರಿಯ ಬಲಾಬಲವನ್ನು ಲೆಕ್ಕಿಸಿದೆ. ಮಿಕ್ಕಿ ಮೀರಿ ಸೊಕ್ಕಿನಿಂದ ಅವನನ್ನು ಯುದ್ಧ ಮಾಡಿದೆ. ನನ್ನ ದುರ್ದೈವದಿಂದ ಅವನನ್ನು ಜಯಿಸಲಾಗದೆ ಕಾಡುಪಾಲಾದೆ. ಸರ್ವ ಸಂಪತ್ತನ್ನು ಬಿಟ್ಟು ಕಾಡುಪಾಲಾದೆ. ದೇವತೆಗಳು ದಿಕ್ಕನ್ನು ಓಡಿ ಹೋದರು. ಅಪ್ಸರೆಯರು ಆಪತ್ತಿಗೆ ಸಿಲುಕಿದರು. ಮನಮುನಿಗಳು ಅವನಾದರೆ ದೇವರಾಜ, ಮನಮುನಿಗಳು ಮನೆ ಬಿಟ್ಟು ಹೋದರು. ಯಜ್ಞ ಯಾಗಾದವರು ಹಾಳಾದವು. ಇಂಥ ಸಂಕಟ ಸಮಯದಲ್ಲಿ ನೀವೇ ಏನಾದರೂ ಮಾರ್ಗವನ್ನು ತೋರಿಸಬೇಕೆಂದು ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದೇನೆ ಸ್ವಾಮಿ. ಹೇಳು ಗೋವಿಂದ, ಹೇಳು. ನಿನ್ನ ಕರ್ತವನ್ನು ಕಂಡು ನನಗೆ ಕಡುಗುತ್ತವಾಯಿತು. ನಿನ್ನ ಗರ್ವಕ್ಕೆ ತಕ್ಕ ಪ್ರಾಪ್ತಿ ಆಯಿತು ದೇವರಾಜ. ನಾರದ ಆ ಜಲಂಧರನಿಗೆ ನಮ್ಮ ತಂದೆಯಾದ ಬ್ರಹ್ಮದೇವರು ಅಮಿತವಾದ ವರವನ್ನು ಕೊಟ್ಟರು. ಜಲಂಧರ ದೇವರಾಜ, ನಾರದ ಅವನನ್ನು ನಿಗ್ರಹಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ನಾವೀಗ ಆ ವಿಧಿಯನ್ನು ಭಕ್ತಿಯಿಂದ ಪ್ರಾರ್ಥಿಸೋಣ. ಅವನು ಪ್ರಸನ್ನನಾಗಿ ನಮಗೇನಾದರೂ ದಾರಿಯನ್ನು ತೋರಿಸುವನು ದೇವರಾಜ. ನಾರದ ಆದ್ದರಿಂದ ನಾವು ಬ್ರಹ್ಮದೇವನನ್ನು ಭಕ್ತಿಯಿಂದ ಪ್ರಾರ್ಥಿಸೋಣ. ಇಂದ್ರ ಅಲ್ಲ ಸತ್ಗುಣ ಸಾಂದ್ರ. ನಿಮ್ಮ ವಿಷಯ ಸ್ವಾಮಿ. ನಮೋ ನಮೋ ಬ್ರಹ್ಮದೇವ. ಐಶ್ವರ್ಯಸ್ಥ ನಾರದ ಇಂದ್ರ ಮೇಲಕ್ಕೆ ಓಹೋ ನಾರದ ತಂದೆ, ನೀನು ಇಂದ್ರನ ಅತ್ಯಂತ ಭಕ್ತಿಯಿಂದ ಅತಿಥೀರನಾಗಿ ನನ್ನನ್ನು ಪ್ರಾರ್ಥಿಸಿದ ಕಾರಣವೇನು? ನಿಮಗೆ ಬಂದ ಆಪತ್ತು ತಾವು ಇಲ್ಲವೇ ಏನಾದರೆ ವರಗಳನ್ನು ಬೇಕೆಂದು ವಿವರಿಸಿ ನಾರದ ಗಾನವಿದ್ದುತ್ತಲ್ಲ ಸರ್. ತಂದೆ ಹೇಳೋದು ಕೇಳಿ. ನಾರದ
ತಂದೆ, ಮೂಲಕ ಈ ಇಂದ್ರನು ತನ್ನ ಐಶ್ವರ್ಯವನ್ನು ಅನುಭವಿಸಿ ಮತ್ತನಾಗಿ ಒಂದು ದಿನ ತನಗೆ ಸರಿಸಮನಾದ ವೈರಿಯುಂಟೆಂದು ಕೇಳಿದನು. ತಂದೆ, ನಾನು ಅವನ ಮಾತನ್ನು ಕೇಳಿ ಸಮುದ್ರರಾಜನ ಮಗನಾದ ಜಲಂಧರನನ್ನು ಇವನಲ್ಲಿಗೆ ಕಳುಹಿಸಿದೆ. ಜನಕ, ಮೂಲಕ ಅವನಿಂದ ತನ್ನ ಐಶ್ವರ್ಯವನ್ನು ಪಡೆದುಕೊಂಡು ಈ ಇಂದ್ರನು ದುಃಖಿಸುತ್ತಿರುವನು. ಜನಕ, ಮೂಲಕ ಆದ್ದರಿಂದ ಈ ಇಂದ್ರನ ಸರ್ವಸ್ವವನ್ನು ತಿರುಗಿ ಬರುವ ಉಪಾಯವನ್ನು ಹೇಳಬೇಕು ದೇವ ದಿವ್ಯ ಪ್ರಭಾವ. ಇಂದ್ರ ಬ್ರಹ್ಮದೇವ ಹೇಳುವನೆ ಕೇಳು. ಚೆನ್ನಾಗಿದೆ. ಇದೇನು ನಿನ್ನ ಮೂರ್ಖತನ? ಇತ್ತೀಚಿನ ಸುಖವಾಗಿ ಅನುಭವಿಸಿರುವುದು ಬಿಟ್ಟು ದೊಡ್ಡತನದಲ್ಲಿ ಕೆಟ್ಟ ವೇಷವನ್ನು ಮಾಡಿ ಅನ್ಯಾಯವಾಗಿಟ್ಟರು. ದೇವೇಂದ್ರ ಬ್ರಹ್ಮದೇವ ಸೃಷ್ಟಿಯಲ್ಲಿ ಅತಿಶಯ ನಮ್ಮ ದೊಡ್ಡ ವೇಷನ ಮಾಡಿ ನಿನ್ನಿಂದ ದೇವತೆಗಳಿಗೆ ಕಷ್ಟವನ್ನು ತಂದು ನಿನ್ನನ್ನು ನಂಬಿದ ಮನ ಮುಡಿಯರಿಗೆ ಅಭ್ಯರ್ಥಿಗಳಿಗೆ ದುರಂತ ದುಃಖ ಭಾರಿಯಾಗಿದೆ. ಮುನಿ ಬಳಿ ಬರುವವೇ ಅನ್ನಾಗಿ ಗರಿಷ್ಠನ ದಾನಕ್ಕಿರುವುದನ್ನು ತನ್ನ ಅವರನ್ನು ತಿಳಿಸಿದರು. ಕೇಳಿಸೋ ಮಾತು ಕಷ್ಟ ಮಾಡಿದರು. ಕೇಳಿ ಕುಟುಂಬ ಮತ್ತು ಅದನ್ನು ಬಿಟ್ಟು ನಿಡಿಯಬೇಕು ಮಡುಮತಿ ಬಂಧುಗಳಿಗೆ ಇದ್ದೋರಿದ್ದಾರೆ. ಕಮಲೋದ್ಭವನಾದ ಬ್ರಹ್ಮದೇವ ಇಂದ್ರ ನಮ್ಮನ್ನು ಕಾಪಾಡು ಕಾಪಾಡು. ನಾನೇ ಕಡಲ ಕಡು ಗಂಡುಗಲಿ ಎಂದು
ಎಂದು ಕಡುಕೊಪ್ಪಿನಿಂದ ಕಣ್ಣ ಕಾಣದೆ ಕಂಡಂತೆ ಮಾತನಾಡಿ ಈ ಕಷ್ಟಕ್ಕೆ ಈಡಾದೆ. ಬ್ರಹ್ಮದೇವ ಕಣದಿಂದ ಕೈ ಹಿಡಿದು ಕನಿಕರಿಸಿ ನಮ್ಮನ್ನು ಕಾಪಾಡಬೇಕು ದೇವ ದಿವ್ಯ ಪ್ರಭಾವ. ದೇವೇಂದ್ರನೇ ಬ್ರಹ್ಮದೇವ ಜವಾಬ್ದಾರಿಗೆ ಅಮಿತವಾದ ವರಗಳನ್ನು ನಾವೇ ನಿರ್ಣಯಿಸಿದರು. ಈಗ ಮರಣಮತನಾದ ದುರಾತ್ಮದ ಆತ್ಮದಲ್ಲಿ ನನ್ನನ್ನು ಮರೆತು ಚಕ್ರವಾಕದ ಮೇಲೆ ದಾಳಿಯನ್ನು ಮಾಡಿ ಸರ್ವಸಂಪತ್ತನ್ನು ಬಾರಿಸಿದರು. ತದ್ರಾಸರಿಂದ ಕಣಗಾಣಲು ನನಗೆ ಬಳಿ ಸಾಧ್ಯವಿಲ್ಲ. ಇಂತಹ ಪರಿಸ್ಥಿತಿಗಳಲ್ಲಿ ನಿಮಗೆ ಯಾಕೆ ತಿರುಗಿರುತ್ತದೆ ಇಂದ್ರ ರಸತ್ವಗಳ ತಾಂತರ. ನಾರದ ಹೌದು ಹೌದು ಬಾಲಕ. ಸೃಷ್ಟಿಕರ್ತನಾದ ನೀವೇ ಅಲ್ಲವೇ ಜಲಂಧರನಿಗೆ ಅಮಿತವಾದ ವರವನ್ನು ಕೊಟ್ಟದ್ದು. ಈಗ ಅವನನ್ನು ನಿಗ್ರಹಿಸುವುದು ವಿಧಾತನಾದ ನಿಮ್ಮ ಕೈಯಲ್ಲಿದೆ. ಜನಕ ಜಗತ್ತು ಖ್ಯಾತಿ ಕನಕ. ನಾರದ ಜನಕ ಅವನನ್ನು ನಡೆಸುವುದು ನಮಗೆ ದುರ್ಲಭ. ಆದ್ದರಿಂದ ಇದಕ್ಕೆ ಉಪಾಯವನ್ನು ಹುಡುಕುವುದು ನಮ್ಮಂತೆ ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ತಂದೆಯಾದ ವಿಷ್ಣುವಿಗೆ ಪ್ರಾರ್ಥಿಸುವರು. ಚತುರೂಪಾಯಿಗಳ ಕಪಟ ನಾಟಕ ಸೂತ್ರಧಾರಿ ಇದಕ್ಕೆ ಏನಾದರೂ ಉಪಾಯವನ್ನು ಹುಡುಕುವುದು. ಆದ್ದರಿಂದ ನಮ್ಮ ತಂದೆಯಾದ ವಿಷ್ಣುವಿಗೆ ಪ್ರಾರ್ಥಿಸುವ ನಡೆಸಿ ದೇವತೆಗಳು ನಿಮ್ಮಿಷ್ಟವಂತಾಗಲಿ ದೇವ ದಿವ್ಯ ಪ್ರಭಾವ. ಮುರಳಿ ಶೇಷಣ್ಣನ ಮಗ ರಂಗಪ್ಪ ಇವರು ಬ್ರಹ್ಮನ ಪಾತ್ರ ಮಾಡಿದಂಥವರಿಗೆ ಒಂದು ಬೆಳ್ಳಿ ಕಡಗ 5 ತೊಲೆ ಬೆಳ್ಳಿ ಕಡಗವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಆಶೀರ್ವಾದಗಳು ಬ್ರಹ್ಮ ನಾರದ ದೇವೇಂದ್ರ. ಶ್ರೀಹರಿ ನಿಮಗೆ ಬಂದಿರುವ ಆಪತ್ತನ್ನು ಹೇಳಿದೆ ಭಕ್ತ ಶ್ರೇಷ್ಠರಿ. ಜಗದ್ರಂತಕ ಬ್ರಹ್ಮದೇವ ಸರ್ಕಲೋಕ ಶತ್ರುಲೋಕಗಳ ಮೇಲೆ ದಾಳಿಯನ್ನು ಮಾಡಿ ಸರ್ವ ಸಂಪತ್ತನ್ನು ಕಸಿದುಕೊಂಡರು. ನಮ್ಮನ್ನು ಕಾಡುಪಾಲು ಮಾಡಿದರು. ಅವನನ್ನು ಜಯಿಸಲಾರದೆ ಈ ಇಂದ್ರನು ಈ ನಾರದನು ಮತ್ತು ನಾನು ಸರ್ವದೇವತೆಗಳ ಕಟ್ಟದಲ್ಲಿ ಸಿಲುಕಿ ದಾರಿ ಕಾಣದಂತಾಯಿತು. ಏನಾದರೂ ಆ ಜಗತ್ತನ್ನು ಜಯಿಸುವ ಉಪಾಯವನ್ನು ಹೇಳಿ ಸಿರಿಯರಿ. ಅಹೋ ಕಮಲ ಸಂಭವ. ಸರ್ಗಲೋಕ ಸತ್ಯಲೋಕಗಳನ್ನು ಜಯಿಸಿದ ಸಾಲದೆ ಆ ದುರಾತ್ಮನು ವೈಕುಂಠದ ಮೇಲೆ ದಾಳಿ ಮಾಡಿದನು. ಅವನನ್ನು ನನ್ನ ಚಕ್ರದಿಂದ ಸಂಹರಿಸಬೇಕೆಂದರೆ ಅವನ ಸಹೋದರಿಯಾದ ಲಕ್ಷ್ಮಿಯು ನನ್ನ ತಮ್ಮನನ್ನು ಕೊಲ್ಲಕೂಡದೆಂದು ಬೇಡಿಕೊಂಡಳು. ಆದ್ದರಿಂದ ನಾನು ಅವಳಿಗೆ ಮಾತು ಕೊಟ್ಟಿರುವೆನು. ನಾನು ಸಹ ಅವನನ್ನು ಗೆಲ್ಲಲಾರದೆ ವೈಕುಂಠವನ್ನು ತ್ಯಜಿಸಿ ಅಲೆದಾಡುತ್ತಿರುವೆನು. ಇದಕ್ಕೇನಾದರೂ ಒಂದು ಉಪಾಯವನ್ನು ಯೋಚಿಸು ನಾರದ ಗಾನವಿದ್ಯೆ ಸಾರ. ಆಹೋ ನಾರದ ನಾರದ
ನಿಮ್ಮನ್ನು ಭಕ್ತಿಯಿಂದ ಯಾರು ಪೂಜಿಸಿದರೂ ಅವರಿಗೆ ವರವನ್ನು ಕರುಣಿಸಿ ಕಡೆಗೆ ಕಣ್ಣು ಬಿಡುವುದು ವ್ಯಾಸವಾಗಿದೆ. ಶ್ರೀಹರಿ ನಾರದ ಹಿಂದಕ್ಕೆ ಹಿರಣ್ಯಕಶಪನು ಭಕ್ತಿಯಿಂದ ಪೂಜಿಸಿದರೆ ಆ ಭೂತನಾಥನಾದ ಶಂಕರನು ಮನುಷ್ಯ, ದೇವ, ಗರುಡ, ಗಂಧರ್ವ ಮುಂತಾದವುಗಳಿಂದಲೂ ಆಯುಧಗಳಿಂದಲೂ ಅವರ ರಾತ್ರಿಗಳನ್ನು ಮರಣಬಾರದ ಹಾಗೆ ಶಂಕರನೇ ವರವನ್ನು ಕಳಿಸಿದರು. ಶ್ರೀಹರಿ ನಾರದ ಅವನ ಆಳ್ವಿಕೆಗೆ 3 ಲೋಕಗಳು ತಲ್ಲಣಿಸಿ ನಿಮ್ಮಲ್ಲಿ ಮೊರೆ ಬರ್ತದೆ. ಶ್ರೀಹರಿ ನಾರದ ಭಕ್ತ ರಕ್ಷಮಣಿಯಾದ ನೀನು ಮನುಷ್ಯನೋ ಮೃಗವೂ ಅಲ್ಲದ ನರಸಿಂಹನ ಅವತಾರವನ್ನು ತಾಳಿ ಈ ಭಾರವನ್ನು ವಹಿಸಿದೆ. ಶ್ರೀಹರಿ ನಾರದ ಆ ಜಲಂಧರನಿಗೆ ಈ ನಮ್ಮ ತಂದೆಯಾದ ಬ್ರಹ್ಮದೇವನು ಅಮಿತವಾದ ವರವನ್ನು ಕೊಟ್ಟರು. ಆದ್ದರಿಂದ ಇದಕ್ಕೇನಾದರೂ ಉಪಾಯವನ್ನು ಹೇಳಬೇಕು ದೇವ. ದಿವ್ಯ ಪ್ರಭಾವ. ನಾರದ ಶ್ರೀಹರಿ ನಿನ್ನ ಮಾತು ನಿಜ. ನಮ್ಮನ್ನು ಭಕ್ತಿಯಿಂದ ಪೂಜಿಸುವವರ ಇಷ್ಟಾರ್ಥಗಳು ಎಂತವೇ ಇರಲಿ, ಅವುಗಳನ್ನು ಕೊಡುವುದೇ ನಮ್ಮ ಕರ್ತವ್ಯ. ನಾರದ ಶ್ರೀಹರಿ ಆ ದುಷ್ಟರು ಮೊದಲು ನಮ್ಮಲ್ಲಿ ಕಾಡಿ ಬೇಡಿ ಅವುಗಳನ್ನು ಹಿಡಿದು ವರಗಳನ್ನು ಪಡೆದು ತಡವಿಲ್ಲದೆ ಕಡು ಪಾಪಿಗಳಾಗಿ ನಮ್ಮನ್ನೇ ಕಾಡುವರು. ನಾರದ ಶ್ರೀಹರಿ ಇಂಥ ಕಡು ಮೂರ್ಖರನ್ನು ಒಡೆದು ಪಡೆಯಲು ಮೃಡನೆ ಸಮರ್ಥನು. ಆದ್ದರಿಂದ ನಾವೀಗ ಕೈಲಾಸಪತಿಯಾದ ಈಶ್ವರನನ್ನು ಅನ್ಯೋನ್ಯ ಭಕ್ತಿಯಿಂದ ಪ್ರಾರ್ಥಿಸೋಣ. ನಡೆಯಿರಿ ದೇವತೆಗಳೇ. ನಿಮ್ಮಿಷ್ಟದಂತಾಗಲಿ ದೇವ. ಮಹಾನುಭಾವ. ಐಶ್ವರ್ಯ ಮತ್ತು ಬೆಳಕೆಳರಿ ಬ್ರಹ್ಮ ವಿಷ್ಣು ನಾರದ ದೇವೇಂದ್ರಾದಿಗಳಿಗ ನಮ್ಮನ್ನು ಸ್ಮರಿಸಿದ ಕಾರಣವೇನು ದೇವತೆಗಳಿಗ ಮುರಾರಿ ಜಗಂಗರ ನಮ್ಮ ಅದರನ್ನು ವೈಕುಂಠ ಲೋಕ ಎನ್ನನ್ನು ಯುದ್ಧದಲ್ಲಿ ಜಯಿಸಿ
ಎಲ್ಲನ್ನು ಓಡಿಸಿ ಇಂದ್ರಾದಿ ದೇವತೆಗಳಿಗೆ ಕಡು ಕಷ್ಟವನ್ನು ಕೊಟ್ಟಿರುವನು ಶಂಕರ. ಓ ಮುರಾರಿ, ಆದ್ದರಿಂದ ಆ ಅಧಮನನ್ನು ಸಂಹರಿಸಿ ನಮ್ಮನ್ನು ರಕ್ಷಿಸಬೇಕು ದೇವ. ದಿವ್ಯ ಪ್ರಭಾವ. ಓಹೋ ಸಾಂಬಶಿವ, ಓ ಬ್ರಹ್ಮದೇವ, ಮಾತಿನ ಕುರಿತು ಪಾರ್ವತಿ ನಾಂದಾಡುತ್ತಾ ಪ್ರಮಾದವನ್ನು ಅಯ್ಯೋ ನಮ್ಮ ದುಃಖವು ಹೇಗೆ ತಿಳಿಯುತ್ತೆ? ಆ ದುರಂತಾರನ ಪದಗಳು ಚಕ್ರನಾಥಪ್ಪು ನಮ್ಮನ್ನ ಮಕ್ಕಳಿಗೆ ದೇವಾದಿ ದೇವ, ಓ ದೇವೇಂದ್ರ, ದುಷ್ಟರಾದ ಜಲಂಧರ ರಾಮಕೇತುಗಳೆಂಬ ದೈತ್ಯರು ಸ್ವರ್ಗದ ಮೇಲೆ ದಾಳಿ ಮಾಡಿ ನಮ್ಮನ್ನ ಗೋಳಾಡಿಸಿ ಕಾಡಿಟ್ಟಿದ್ರು. ಪಾರ್ವತಿಪತಿ, ಓ ಸುರಪತಿ, ಅವನನ್ನು ನಿಗ್ರಹಿಸಿ ನಮ್ಮ ಕಷ್ಟಗಳನ್ನು ತಪ್ಪಿಸಿ ಈಶ ಪರಮೇಶ. ವಿಷ್ಣು ಬ್ರಹ್ಮ ಇಂದ್ರಾದಿ ದೇವತೆಗಳಿರ ಶಂಕರ, ಚೆನ್ನಾಗಿ ಕೇಳಿ. ಬ್ರಹ್ಮರೇ ದೇವರೇ, ವರವ ಕೊಡುವೆ ನಾನು ಈಗಲೇ. ನಿಮ್ಮ ಹೆಸರನ್ನು ಬಿಡಿ, ಅಪಾಯವನ್ನು ಕೊಡುವೆ. ನಿಮ್ಮಲ್ಲಿ ವೈರತ್ವವನ್ನು ಸಾಧಿಸಿದ ಆದಮನನ್ನು ಸೃಷ್ಟಿಗಳು ಬಾಳುವೆನಿ. ಜಲಂಧರನೆಂಬ ರಾಕ್ಷಸನನ್ನು ಸೋಲಿಸಿ ಅನ್ನ ಬಾಲಾಗಿಂದ ದಯಿಸಿ ನಿಮಗೆ ಸಂತೋಷವನ್ನುಂಟು ಮಾಡುವೆ. ಕಂಡಿರಾ ದೇವತೆಗಳಿರ? ಕೇಳು ಕರ್ಪದಿ, ಅವು ನಾರದ, ಜಲಂಧರನು ನೀವು ಲೆಕ್ಕ ಹಾಕಿದಷ್ಟು ಸುಲಭವಲ್ಲ. ಅದು ಏತಕ್ಕೆ ಮತ್ತು ನಿಮ್ಮ ಕೈಗೆ ಸಿಕ್ಕಿ ಬೀಳುವ ರಕ್ಕಸರು ಅವನಲ್ಲ. ಅದು ಏತಕ್ಕೆ ನಾರದ? ಶಂಕರ, ಅವು ನಾರದ, ಆ ಜಲಂಧರನಿಗೆ ಈ ನಮ್ಮ ತಂದೆಯಾದ ಬ್ರಹ್ಮದೇವನು ಅಮಿತವಾದ ವರವನ್ನು ಕೊಟ್ಟಿರುವನು. ಶಂಕರ, ಅವು ನಾರದ, ಅದು ಅಲ್ಲದೆ ಅವನ ಹೆಂಡತಿಯಾದ ರುಂಡೆಯು ಮಹಾಪತಿವ್ರತಿಯು. ಶಂಕರ, ಅವು ನಾರದ, ಹೀಗಿರುವಾಗ ಅವನನ್ನು ಜಯಿಸುವುದು ಸುಲಭದ ವಿಚಾರವ. ಮತ್ತು ಮೊದಲು ಅದಕ್ಕೆ ಆಕೆಯ ಪಾತಿವ್ರತೆಯ ಕಾರಣ ಶಂಕರ ಭಯಂಕರ. ಅವು ನಾರದ, ಶಂಕರ, ಇದೇನೆಂದು ಹೇಳಿಯ? ಹ, ತ್ರಿಮೂರ್ತಿಗಳೆಲ್ಲರೂ ಸೇರಿ ಅವನನ್ನು ಕೊಲ್ಲಲಿಕ್ಕಾಗಲಿಲ್ಲ ಅಂದ ಮೇಲೆ ಇನ್ನು ಮುಂದೆ ಗತಿಯನ್ನು ನಾರದ? ಆ ಕಡು ದುರಾತ್ಮನಾದ ಜಲಂಧರನನ್ನು ಒಕ್ಕಲಿಕ್ಕಲು ಏನಾದರೂ ಉಪಾಯ ತಿಳಿಸು. ಈ ದೇಹ ಸೆಳೆದು ಬಿಡಿಸು. ನಾರದ, ಗಾನವಿದ್ಯೆ ಶಾರದ. ಆಹೋ ಪಶುಪತಿ, ಅವು ನಾರದ, ಸೃಷ್ಟಿ ಸ್ಥಿತಿ ಕರ್ತರಾದ ನೀವು 3 ಜನರು ಇರಲು ಬಾಲಕನಾದ ನನ್ನಲ್ಲಿ ಇದಕ್ಕೆ ಉಪಾಯವನ್ನು ಹೇಳು ಎಂಬುದು ನಿಮಗೆ ಧರ್ಮವೇ? ಶಂಕರ, ನಾರದ, ಆದರೂ ನನಗೆ ತಿಳಿದದ್ದನ್ನು ಮಾತ್ರ ನಾನು ಚಾಚು ತಪ್ಪದೇ ಹೇಳುತ್ತೇನೆ. ಶಂಕರ, ಅವು ನಾರದ, ತಾವು ಆ ದೈತ್ಯರೊಳಗೆ ಯುದ್ಧವನ್ನು ಪ್ರಾರಂಭಿಸಿದ ಮೇಲೆ ನಮ್ಮ ತಾತನಾದ ಮಹಾವಿಷ್ಣುವು ಏನಾದರೊಂದು ಉಪಾಯವನ್ನು ಮಾಡಿ ರುಂಡೆಯ ಮಾನವನ್ನು ಹಾಳು ಮಾಡಿ ಆಕೆಯ ಪಾತಿವ್ರತಿಗೆ ಭಂಗವನ್ನು ತರಬೇಕು. ಶಂಕರ, ನಾರದ, ಹಾಗಾದರೆ ಆ ಜಲಂಧರಿಗೆ ಸಾಧಿಸುತ್ತಾ ನಿಮಗೆ ಜಯವೂ ಖಂಡಿತ. ಅವು ಕಮಲನಾಭವ. ಶಂಕರ, ಬಾಲಕನಾದರೂ ನಾರದರು ಒಳ್ಳೆ ಉಪಾಯವನ್ನು ಹೇಳಿದನು. ಈ ಕ್ಷಣದೊಳು ನೀನು ಹೋಗು, ನಿನ್ನ ಕಾರ್ಯದಲ್ಲಿ ತೊಡಗು. ನಾನು ಆ ದೈತ್ಯನೊಡನೆ ಯುದ್ಧದಲ್ಲಿ ನಿರತನಾಗಿವನು. ಕಂಡಿರಾ ದೇವತೆಗಳಿಲ್ಲ? ನಿಮ್ಮಿಷ್ಟದಂತ ಈಶ ಪರಮೇಶ್ವರ. ಎಲ್ಲ ಸಾರಥಿ, ಜಲಂಧರನೆಂಬ ಹಸುರನನ್ನು ಯುದ್ಧಕ್ಕೆ ಬರೆಯುವ ಸಾರಥಿ ಅತಿ ಜಾಗೃತಿ.
ದೇವ ಸಾರದೆ ಸಕ್ಕಿನ ಪ್ರಮತಾಂತಿಗಳ ಲಕ್ಕಿಸಿದ ಇನ್ನಕ್ಕ ಇರು ಮಾತ್ರ ಇವರ ಹಟ್ಟ ಬಂದರೆ ಆ ಇವರು ನಮ್ಮ ಕದರದ ಒತ್ತಡಕ್ಕಿಲ್ಲ ಸಾರದ ಭೂಪತಿ ಈ ಬೂದಿ ಬಡಕರಾದ ಶಂಕರ ನಮ್ಮ ಸದೆ ಮಾಡಿವೆ ಯಾ ಸಾರದ ಭೂಪತಿ ಪ್ರಮತಾಂತಿಗಳ ದುಡಿಯ ನರದಾನ ಬಿಡ ಸಾರಥಿ ಯಾರು ಸಾರದು ನಿಮ್ಮಿಷ್ಟದಿಂದಾಗಲಿ ದೇವ ಬೂದಿ ಬಡಕನಾದ ಶಂಕರನೇ ನಿನ್ನ ಶಿರವನ್ನು ತೆಗೆದು ಬಿಡುವೆ. ಈ ಅರಣ ಪರಾಕ್ರಮವನ್ನು ಅರಿಯದೆ ನನ್ನ ಸಮ್ಮುಖದಲ್ಲಿ ನಿಂತು ಬಾಯಿಗೆ ಬಂದಂತೆ ಅರಗೆ ಹೊಡೆಯೇಗೆ. ಭವನ ಮಾರ್ಗದಲ್ಲಿ ಬೂದಿ ಬಡಕನಾದ ಶಂಕರ ಅಲೇ ಅಲಮ, ಬೂದಿ ಬಡಕನಾದ ಶಂಕರ ಸ್ವರ್ಗಾಧಿಪತಿಯನ್ನು ಗೆಳೆದು ಸ್ತ್ರೀಯರನ್ನು ಗೊಳ್ಳಾಡಿಸಿದೆಂಬ ಗರ್ವವನ್ನು ಬಿಡು. ಇಲ್ಲವಾದರೆ ಈ ನನ್ನ ತಿಳಿಸುಳಿಂದ ನಿನ್ನ ಶಿರವನ್ನು ಬೆಟ್ಟಿ ಬಿಡುವೆನು, ಯಮಪುರಕ್ಕೆ ಸೇರಿಸಿ ಬಿಡುವೆನು, ಇಂದ್ರಾದಿ ದೇವರಿಂದ ಕಷ್ಟದಿಂದ ಬಿಡಿಸುವೆನು. ತಿಳಿತೆ ಮೂರ್ಖ, ಮಾಡಿದರೆ ಎನ್ನುವ ತರ್ಕ. ಹೊಲಿರಿ ಶಂಕರ ಬಿಟ್ಟು ನಿನ್ನ ಭೀಕರ ಎಲ್ಲ ಓಂಕಾರ ದಲಿಯ ಮಾಡಿ ಕಡೆ ಗಂಡಿನ ಕಿಡಿಯಿಂದ ರಸ ತಾತ್ರಿಯ ಬೆಂಕಿ ಬಿಟ್ಟು ರಸವ ಮಾಡಿ ಬೂದಿ ಬಡಕನಾದ ಶಂಕರನೇ ಎಲೆ ಬಂಡ, ಶಂಕರ ಅಂತಕ ನನ್ನ ಗರ್ವವನ್ನು ಬಿಟ್ಟು ಇದ್ದ ಚಿಂತಕರಿಗೆಲ್ಲ ಅಂತಕ ನನ್ನ ಮೇರೆಗೆ ಪಾರ್ವತಪತಿಯೇ ಬಂದಿದ್ದನಿಗೆ ಎಲೆ ರಕ್ಕಸನಮ, ಶಂಕರ ಅಕ್ಕರದಿಂದ ಸರ್ವ ದೇಹ ಸೆರೆನು ಬಿಡು. ಇಲ್ಲವಾದರೆ ಮಿಕ್ಕಿ ಮೀರಿ ಸೊಕ್ಕಿನಿಂದ ಮೇಲೇರಿ ಒಡೆದು ಕೆಡವಿದಂತೆ ಬರುತ್ತಿರುವರಲ್ಲ. ನಾನೇನು ಇಂದ್ರನೇ, ಬ್ರಹ್ಮನೇ, ಇಲ್ಲ ವಿಷ್ಣುವ ಹೇಗೆ? ಇಲ್ಲೇ ಮೂರ್ಖನಾದ ಜಲಂಧರ, ಶಂಕರ ಗರ್ವದಿಂದ ನಿನ್ನ ಮಾತು ನೆತ್ತಿಗೆ ಬಂದಿರುವುದು. ಆದ್ದರಿಂದ ನಿನ್ನನ್ನು ಒದಗಿಸಿ ಆ ದೇವತೆಗಳಿಗೆ ಸಂತೋಷವನ್ನು ಉಂಟು ಮಾಡುವುದು. ನೀನು ಬಲ ವಿಕ್ರಮನನ್ನು ಮೆರೆದಾಡದೆ ಸುಮ್ಮನೆ ನಮ್ಮೊಡನೆ ಯುದ್ಧವನ್ನು ಮಾಡಲೇ ಮೂರ್ಖ. ಹಸ್ತಮೂರ್ತಿ ಎಲ್ಲ ಬಂಡ, ರಾಜ್ಯ ಬಂದವರಿಂದ ಕಳ್ಳಮ್ಮ ಇಬ್ಬಂಡ ಶಿವೆ ಯುದ್ಧವನ್ನ ಮಾಡುವೆ ಎಲ್ಲ ಭುಜ ಸತ್ಯಂ ನೋಡ ವೀಶ ಬಂದಿದೆ ನನಗೆ ಬರಲಿ ಯಾವ ಭಾಷೆ ಏನೇ ಅಲಮ ಹೇಳೋದನ್ನು ಕೇಳು. ಭೂಮಿ ಬಡಕನ ಸಂಸ್ಕರಣೆ ಅದವನ್ನು ಚೆನ್ನಾಗಿದೆ
ಕೆಡಗುವೆ. ನಿನ್ನನ್ನು ಯಾವ ಪಟ್ಟಣಕ್ಕೆ ಸೇರಿಸಿಬಿಡುವೆ. ಎಲ್ಲ ಬಂಡ ಎಲ್ಲ ವೃದ್ಧರ ಭೀಕರವನ್ನು ಕಂಡು ಹರಿಗಳು ದಿಕ್ಕು ಕಾಣದಂತೆ ಓಡಿ ಹೋದರು. ಎಲೆ ಮೂರ್ಖನಾದ ಜಲಂಧರ, ನೀನು ನಿನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ತಿಳಿಯದೆ ಮೂಢತನದಿಂದ ನಮ್ಮನ್ನು ನಿಂದಿಸಿ ಪಾಪವನ್ನು ಕಟ್ಟಿಕೊಂಡೆ. ಕೇಳು, ಹಿಂದೆ ನಮ್ಮ ಪಾಲಗ್ನತೆಯನ್ನು ವ್ಯರ್ಥವಾಗಬಾರದೆಂದು ಅದನ್ನು ಗಂಗಾ ಸಂಗಮ ಸಮುದ್ರದಲ್ಲಿ ಅಡಗಿಸಲು ನೀನು ಶಿಶುವಿನ ಆಕಾರವನ್ನು ತೋರಿದೆ. ಎಲ್ಲ ಬಂಡ ಅದನ್ನು ಕಂಡು ಸಮುದ್ರನು ನಿನ್ನನ್ನು ಸಲಹಿದನು. ಹೀಗಲಾದರೂ ತಿಳಿತೆ ಬಂಡ, ಆರಿಸಿಬಿಡುವ ನಿನ್ನೆಯ ರುಂಡ. ನೋಡಿದೀಯ ಈ ಈಶ್ವರನ ಮಂದವತೆ? ನೋಡಿದ್ದೀನಿ ನನ್ನ ಕದನದಲ್ಲಿ ಗೆಲ್ಲಲಾರದೆ ತಂದೆವೆಂಬ ಮಮತೆ ತಂದೆಯಿಂದ ಬಿಡ್ತಿರೋ ಈ ಬೂದಿ ಬಂಗಳ ಶಂಕರನು. ಸಾರಥೆ ಯುದ್ಧವನ್ನ ಮಾಡುವಾಗ ಬಿಟ್ಟ ಮುಂದಕ್ಕೆ ಹೋಗವನೆಂಬ ದುರ್ಬುದ್ಧಿಯ ಬಿಡಿಕರು ಶಂಕರ ಬಿಡಿದಿಂದ ಒಳಬೀಕರ. ಎಲೆ ರಕ್ಕಸದಮ, ಶಂಕರನು ನನ್ನ ನಿಜ ರೂಪವನ್ನು ತೋರಿ ಬಿಡುವೆ. ಹಿಂದೆ ನಡೆದ ವೃತ್ತಾಂತವನ್ನು ತಿಳಿಸುವೆ. ನಿನಗೆ ಧ್ರುವ ದೃಷ್ಟಿಯನ್ನು ಕೊಟ್ಟಿರುವೆನು. ನೆಟ್ಟ ಮನಸ್ಸಿನಿಂದ ವಿಚಲಿತನಾಗದೆ ದೃಷ್ಟಿಯನ್ನಿಟ್ಟು ನೋಡಲೇ ಮೂಢಮತಿ. ಶಾಪ ಶಿವ, ನಿನ್ನ ನಿಜ ರೂಪವನ್ನು ಕಾಣದೆ ನನ್ನ ಸ್ವಲ್ಪ ರೂಪಾಂತರ ಆಗಿತ್ತು. ನಿನ್ನ ಪರಿಯಾಂತರ ನಿನ್ನ ಕೂಡ ಯುದ್ಧಕ್ಕೆ ಬಂದು ಅಪರಾಧ ಗಿರಿಜ ರಮಣ ಮಹೇಶ ಈಶ ಸರ್ವೇಶ ಜಗದೇಶ ನಿನ್ನ ಪಾದ ಪುಂತಗಳಿಗೆ ವಂದಿಸರು. ದೇವ ದಿವತ್ರ ಪ್ರಭಾವ ಎಲೆ ಸರ್ಪಾಗ್ತನೆ, ಎನ್ನ ಪಾದದ ಬೆಳದಿಂದ ಬಿಡದೆ ಚಕ್ರಕ್ಕೆ ಸೂರ್ಯರು ಚಂದ್ರರು ಹಾಗೇನು ಮಾಡಿ ಈ ನನ್ನ ತಿಳಿಸುವುದರಿಂದ ನಿನ್ನ ಶಿರವನ್ನು ತೆಗೆದು ಬಿಡುವೆ. ಎಲ್ಲ ಸೇವಕ ದೇವ, ಈ ರುಂಡವು ತೆಳಗೆ ಬೀಳದಂತೆ ಸಪ್ತ ಸಣ್ಣ ಆಚೆ ಬೀಳದಂತೆ ಎಸೆದು ಬಿಡು. ಸುಂದರ ಸುಂದರವಾಗಿರುವ ಸುಂದರ 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 ರಥವನ್ನ ಕೈಲಾಸದಾರಲ್ಲೇ ನಿಲ್ಲಿಸು. ಭೂಪತಿ, ನೋಡಿದೀಯ ಈ ಕೈಲಾಸ ಪರ್ವವನ್ನು? ನೋಡಿದೆ ದೇವ. ಎಷ್ಟು ಮೌನವಾಗಿ ಎಷ್ಟು ಸುಂದರವಾಗಿ ಕಾಣುತ್ತಿರುವುದರ ಸಾರಥೆ. ಹೌದು ದೇವ. ಎಲ್ಲ ಸಾರಥೆ, ಭೂಪತಿ, ಈ ಬೂದಿ ಬಡಕನಾದ ಶಂಕರನು ಸರ್ಪಗಳನ್ನು ಕಂಠ ಬರಣವಾಗಿ ಮಾಡಿ ಕಂಡು ಎಷ್ಟು ಮೌನವಾಗಿ ಕುಳಿತು ಕಂಡಿರುವುದು. ಹೌದು ದೇವ. ನಮ್ಮಂತ ಈ ರಾಜವೀರನ ಈ ಕೈಲಾಸಕ್ಕೆ ಬಂದ ನಿಂದರೆ ಮರ್ಯಾದೆಯನ್ನು ಕೊಡದ ಸುಮ್ಮನೆ ಕುಳಿತುಕೊಂಡಿರುವನ ಈ ಬೂದಿ ಬಡಕನಾದ ಶಂಕರನು. ಹೌದು ದೇವ. ಎಲೇ ಬೂದಿ ಬಡಕನಾದ ಶಂಕರನೇ, ಈಗ ನಿನ್ನ ಜಡಿಯ ಈ ಪಡೆವೆಗೆ ಅಪ್ಪಳಿಸಿ ನಡೆಯುತ್ತವೆ. ಎಲೈ ಭೋಳಶಂಕರ, ಬೇಡದರಿಗೆ ಎಂಡಕ್ಕೆ ಬೇಡದರಿಗೆ ವರವನ್ನಮ್ಮ ಕೊಟ್ಟು ಬಾಣಸೂರನ ಬಾಗಿಲೆ ಕಾಯ್ದಂತೆ ಅದರಂತೆ ನನ್ನ ಬಾಗಿಲೆ ಕಾಯಿತು. ಎಣ್ಣೆ ನಿನ್ನ ಮೇಲೆ ಕೈ ಮಾಡುವುದರಲ್ಲಿ ಈಶ ಬಂದಿದ್ದೀನಿ. ಸಿದ್ಧವಾಳ ರಾಮಕೃಷ್ಣ ಇವರು ಒಂದು ಬಂಗಾರದ ಉಂಗುರ, ಒಂದು ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ಲಕ್ಷ್ಮಿ ಇವರು ಪರಮಾತ್ಮನ ಪಾತ್ರ ಮಾಡಿದಂಥವರಿಗೆ ಒಂದು ಬೆಳ್ಳಿ ಕೈಗಡಕವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಮಾಡ್ರ ಅಲ್ಲಿ ಮಾಡ್ರ ಜಲ್ದಿ ಕೊಟ್ಬಿಡ್ರು. ಕಷ್ಟವನ್ನು ಪರಿಹರಿಸಿದರು. ಇನ್ನು ನಾವು ಕೈಲಾಸಕ್ಕೆ ಹೋಗುತ್ತೇವೆ. ಸಾರಥಿ ಅತಿ ಜಾಗ್ರತೆ. ನಿಮ್ಮಿಷ್ಟರಿಂದ ಆಗಲೇವ.
ಕುತ್ಕೊಳ್ಳು. ಅತಿ ಸಂಭ್ರಮ ಹಾಗೆ ಮಗನೆಲ್ಲದ ಹಾಕಬೇಕಂತ ಮಾತನಾಡಿಸುವ ಓ ದೇವ, ನಾವುದಾರೆಂದರೆ 10,000 ರೂಪಾಯಿ ವರದಕ್ಷಿಣೆ ಆಸೆಗಾಗಿ ಅತ್ತೆ ಮಾವನವರ ಬಳಿ ಕಟ್ಟೆ ಹೆಂಗೆ ದುಡಿಯುತ್ತಿರಲು ಅತ್ತೆ ಮಾವನವರು ಪ್ರೀತಿಯಿಂದ ಪುತ್ತೂರು ಜಾತ್ರೆಗೆ ಹೋಗೆಂದು 10 ಸೇರು ರೊಟ್ಟಿಯನ್ನು ಬುತ್ತಿ ಕಟ್ಟಿಕೊಡಲು 10 ಸೇರು ರೊಟ್ಟಿಯನ್ನು ಬುತ್ತಿ ಕಟ್ಟಿಕೊಂಡು ಸುಂದರವಾದ ನನ್ನ ಹೆಂಡತಿಯನ್ನು ಬಂಡಿಯೊಳಗೆ ಕೂಡಿಸಿಕೊಂಡು ಪುತ್ತೂರು ಜಾತ್ರೆಗೆ ಹೋಗಲು ಪುತ್ತೂರು ಜಾತ್ರೆಯೊಳಗೆ ನನ್ನ ಹೆಂಡತಿಯ ಗೆಳತಿಯರು ಬಂದು ಈತ ನಿನ್ನ ಏನಾಗಬೇಕೆಂದು ಕೇಳಲು ಆಕೆಯು ನನ್ನನ್ನು ಮಾಡಿ ಈತನು ನಮ್ಮ ಮನೆಯ ಬುದ್ಧಿಗೆ ಹಾಳೆಂದು ಹೇಳಲು ಅದನ್ನು ಕೇಳಿ ನನಗೆ ಇಲ್ಲದ್ದು ಸಿಟ್ಟು ಬರಲು ಸತ್ತು ಕತ್ತರಂಡೆ ಎಂದು ಬುದ್ಧಿಯೊಳಗೆ ಕುಳಿತಂತ ನನ್ನ ಹೆಂಡತಿಯ ಸೆಂಡನ್ನು ಹಿಡಿದು ಕೆಳಗೆ ಹೋಗಿ 10 ಸೇರು ರೊಟ್ಟಿಯನ್ನು ಹೊಡೆದುಕೊಂಡು ಹೋಗಿ ಗುತ್ತೂರು ಸ್ಟೇಷನ್ದೊಳಗೆ ತಂದೆ ತಾಯಿಯ ಸೇವೆಯನ್ನು ಮಾಡುವ ಕಂದ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ಹಾಕಿದವ ಸಾರಥಿ ನಾವು ಧಾರಂದರೆ ಯಾರು ದೇವ? ಅತ್ಯಧಿಕತರ ಮಹತ್ತರ ಮಂಡಲಗಳ ಕತ್ತಿಟ್ಟ ಕೋಟಿ ದೇವತೆಗಳ ಗಂಡವನ್ನು ಮುಂದಕ್ಕೆ ಎಲ್ಲರ ಆಗರಣದ ಕವಿಯನ್ನ ಪೊತ್ತು ಹಟ್ಟಾಗಿ ಬರುವ ವೈರಿಗಳ ಮಕರವಾದದಂತ ಕಣ್ಣ ಚತಚತ್ರಮ ಮಾಡಿದರೆ ಇಂದ್ರೇಂದ್ರಪುರಕ್ಕೆ ಅಧಿಪತಿ ಸಂದೋಪಮ ರಾಜನನ್ನ ದೈವರಿವನ್ನು ಮಡಿವಂತರಾದ ಸಾರಥಿ ವೀರ ಸುಂದರಪ ಮಹಾರಾಜ ವೈಭವರೇ, ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ? ಆ ಗುಡಿ ಮೇಲೆ ಕುತ್ಕೊಂಡು
ಸ್ವಾಗಮ ಕೆಳಕ್ಕಿದ್ದಿ ಹೊರೆಯಲ್ಲದೆಯ ಸಾರಥಿ ಈ ಸಭಾ ಮದ್ದಕ್ಕೆ ಒಂದು ಕಾಡು ಎಂದು ಕೇಳುತ್ತೀಯ? ಹೌದು ದೇವ. ಏತರ ಮಂಡಲದ ಎದುರಾಗೆಲ್ಲ ನಮ್ಮ ನಾನ ಕಾಂಡಲ ಎಂದದ ಕೈಲಾಸ ಪಡೆಯದ ಬರುತ್ತ ವಜ್ರದ ಬಸವನ ಮಾಡಿ ಪರಮೇಶ್ವರನ ನೆತ್ತಿಗೆ ಪರಮೇಶ್ವರನ ಪಡೆಯಬೇಕೆಂದು ಈ ಸಭೆಗೆ ವರ್ಗವಾದ ಕನ್ಯಾ ಸಾರಥಿ ಸಂಗತಿ ತಿಳಿಯಿತು ಭೂಪತಿ. ಮುಂದೇನು ಸಂಗತಿ? ಸಾರಥಿ ಭೂಪತಿ ಜಾಗೃತಿಯಿಂದ ಅಂತಃಪುರಕ್ಕೆ ಹೋಗಿ ನಮ್ಮ ತಮ್ಮನಾದ ಸುಂದರ ಗೋಪಾಲನ ಕರಿತರದ ಸಾರಥಿ ಅತಿ ಜಾಗೃತಿ ನಿಮ್ಮಿಷ್ಟದಂತಾಗ ದೇವ. ಸುಂದರ ಸುಂದರ ಕರ್ಕಂಬರಿ ಕರ್ಕಂಬರಿ. ಮುಂದಾಳ ನೀರಿಗಾಗುತ್ತೆ ಗಂಡ ಬೇರೆ ಮಂಡಲದಲ್ಲಿ ಗಂಡುಗಳ ಪಡಿತಾ ಓ ದೇವ. ನಾವುದಾರೆಂದರೆ ನನ್ನ ಹೆಂಡತಿ ಎಂದರೆ ನನಗೆ ಬೆಲ್ಲ, ಆಕೆಗೆ ಕೊಟ್ಟಿರುವನು ನನ್ನ ಆಸ್ತಿಯಲ್ಲ. ಎಷ್ಟು ಕೊಟ್ಟರೂ ಆಕೆಗೆ ಸಮಾಧಾನವಿಲ್ಲ. ಹಗಲು ಇರಲು ಮಾಡುತ್ತಾಳೆ ಆ ತವರು ಮನೆಯ ಚಿಂತೆಯಲ್ಲ. ಎಷ್ಟು ಹೇಳಿದರೂ ಬಿಡಲಿಲ್ಲ ಆಕೆಯ ಸೊಲ್ಲಿಗೆ ನೀತಿಯನ್ನು ಹೇಳಿ ನನಗೆ ಸಾಕಾಗಿತ್ತಲ್ಲ. ಅದನ್ನು ಬಿಟ್ಟು ಇಲ್ಲಿಗೆ ಬಂದೇನಲ್ಲ. ಇಲ್ಲಿಗೆ ಬಂದರೂ ಕೂಡ ಈ ಆಟದಗಳ ಖಾಲಿ ಮಂದಿ ಕೆಳಗೆ ಹೇಳೇ ಇಲ್ಲ. ಅದನ್ನು ತಾಳಲಾರದ ತಮ್ಮನ ಮಾಂಗಿದ ಕೇಳಿದೆನಲ್ಲ. ಹೇಳಿಕೊಂಡು ಬರಬೇಕು ನಿಮ್ಮನ ಮಾಂಗಿದವಲ್ಲ. ಭೂಪತಿ ಪುಂಡರೀಕಾಗ್ರ ಮಿಡುಕುತ್ತ ಸಿಡಿಮಿಡಿಗಂಡ ಶಿರಾತ್ರ ಅಡಿದನು. ಈ ಬುಧವರ ಅರ್ಪಣಕ್ಕೆ ಅಡ್ಡಾಡಿದ ಮುರಳನ ತಟ್ಟದ ಗುಡ್ಡಿದ ಕವಿಯಲ್ಲಿ ಬ್ರಹ್ಮದಾಜಕರು ಕೂಡಿ ವಾಸ ಮಾಡಿ ತೊಡೆಯಿದರು. ಇಂಥ ಕದನ ಮಾರ್ತಂಡ ವೈರಿಗಳ ಗಂಡ ಉತ್ತಂಡ ಇಂದ್ರಿಯಂಡ ಪುರಕ್ಕೆ ದಿಕಂಬ ಸೂರನ ಮಗ ದಿದಿಯ ಸುಪುತ್ರ ಸುಂದೋಪರಾನುಡ ಸುಂದರ ಮಹಾರಾಜನಂತೆ ತಿಳಿಯಲೇ ಸಾರಥಿ ಹೊಡಿದೆ.
ಒಳ್ಳೆಯ ಸಾರಥಿ ಸಮ ಮಧ್ಯಕ್ಕೆ ಒಂದು ಕಾರಣವೇನೆಂದರೆ ಏನು ದೇವ? ಬಂಗಾರ ಮನೆ ಕೆತ್ತನೆಯಿಂದ ಅಲಂಕೃತವಾದ ಶೃಂಗಾರದಿಂದ ಒಬ್ಬ ಈ ರಂಗಮಂಟಪಕ್ಕೆ ಬಂದ ಬಗ್ಗೆ ಏನಂತ ಕೇಳಿದ್ಯೋ? ಹೌದು ದೇವ. ಸಾರಥಿ ಭೂಪತಿ, ನಮ್ಮ ಅಣ್ಣಯ್ಯನ ಸಾರವಾಗಿ ಈಶ್ವರನ ಕುರಿತು ಉಗ್ರ ತಪಸ್ಸನ್ನು ಆಚರಿಸಿ ಶ್ರೇಷ್ಠವಾದ ವರಂಗಣ ಪಡೆಯಬೇಕಾದ ವರ್ಣನಾಥ ಖಂಡಿಯ ಸಾರಥಿ ಒಳ್ಳೆಯದು ಭೂಪತಿ. ಪೀಠವನ್ನು ಅಲಂಕರಿಸಿದ ಜಾಗೃತಿ. ತಮ್ಮ ಮೇರತ್ತು ಆಹೋ ತಮ್ಮ ರಂಗದ ಈಶನ್ಯಲ್ಲೇ ಪಡೆಯಬೇಕೆಂದು ನಮ್ಮ ಕುಲಪುರುಷನಾದ ಚಕ್ರಾಚಾರ್ಯ ಆಜ್ಞೆ ಆಗಿರುವುದು. ಅತಿ ಸಾರಥಿಯು ತನ್ನೆಲ್ಲ ಸಲುವಾಗಿ ರಥದಲ್ಲಿ ಕೂಡುವಂತನಾಗಲಿ ಈಶನ ಸಂವಿಧಾನಕ್ಕೆ ರಥದಿಂದ ಹೋದಂತೆ ಅಲ್ಲಿಗ ಈ ಮಾತ ರಥದಲ್ಲಿ ಕೂಡುವಂತನಾಗು ರಥವನ್ನು ಹೊಡಿತಾದ್ರೆ ಶ್ರೀಶೈಲ ಮಂದಿರ ರಥವನ್ನು ಮುಂಭಾಗದಲ್ಲಿ ನಿಲ್ಲಿಸುವಂತಹ ಭಾರತೀಯ ಜಾಗೃತಿ ಈ ಮಹಾಶಿವನ ಅರಮನೆಯ 4 ಗೋಪುರಾಕಾರದಲ್ಲಿರುವ ರಕ್ತ ಖಚಿತವಾದ ಕಳಸಗಳು ಹೇಗೆ ತಳಕ್ಕೆ ಹೊಳೆಯುತ್ತಿರುವ ರಾಜರು ಆಹೋ ಅಲ್ಲ ಆಹೋ ಅಗ್ರದ ಮೂರನ ಸಂವಿಧಾನಕ್ಕೆ ಹೋಗೋಣ ನಡಿ ಎಲ್ಲ ಸಾರಥಿ ಇಲ್ಲಿ ಮಾಧ್ವಾರಲ್ಲಿ ರಥವನ್ನು ನಿಲ್ಲಿಸುವ ಆಹೋ ಅಲ್ಲ ಆಹೋ ಅಗ್ರದ ಈ ಚಂದ್ರಶೇಖರ ಮಂದಿರವನ್ನು ನೋಡಿದ್ಯಾ? ಎಷ್ಟು ಚಿತ್ರ ವಿಚಿತ್ರತರವಾದ ರಕ್ತ ಖಚಿತ ವಸ್ತ್ರ ವೈಢೂರ್ಯಗಳಿಂದ ಕಣ್ಣಿಗೆ ಮಂಗಲಕರವಾಗಿ ಇಷ್ಟರದೆ ಕನ್ನಡ ಕಳಸಲು ವಜ್ರದ ಸ್ತಂಭಗಳು, ವೈಢೂರ್ಯಗಳ ತೊಲೆಗಳು, ಗೋಮೇದಿಕೆಯ ಬೋಧಿಗಳು, ಪುಷ್ಪರಾಗದ ಜಂಟೆಗಳು, ಬಳಿ ಬಳಿಯ ಮಾಣಿಕ್ಯದ ನವರತ್ನ ಖಚಿತವಾದ ಸಿಂಹಾಸನದಲ್ಲಿರುವ ಶಂಕರನ ತೆಗೆಯದ ಗಂಗೆಯನ್ನು ತಡೆಯದ ಪಾರ್ವತಿಯನ್ನು ವಿನೋದದಿಂದ ನರ್ತನ ಮಾಡುವ ರಂಗೋಲಿಗಳು ಎಡಭಾಗದಲ್ಲಿ ಪ್ರಮತಾದಿಗಳು, ಸಂದಣೆಯು, ತುಂಬೂರ ನಾರದಾದಿಗಳು, ಮುಂಭಾಗದಲ್ಲಿ ಪಾಡುವ ತುಂಬೂರ ನಾರದಾದಿಗಳು, ರುದ್ರಗಣ, ಪ್ರಮತಗಣ, ದೇವಗಣ, ಗಂಧೋತ್ತರ, ದೇವಗಣ ಮೊದಲಾದವರಿಂದ ಕೂಡಿ ಕೋಲಾಹಲವನ್ನು ಮಾಡಿರುವ ಈ ಶಿವನ ಸಭೆಯನ್ನು ನೋಡು. ಒಳ್ಳೆಯ ಶಂಕರನ ಮುಂಭಾಗದೊಳಗೆ ನಿಂತು ಉಗ್ರ ತಪಸ್ಸವನ್ನು ಮಾಡಿ ವರವನ್ನು ಗೋಡಗಡಿ ಎಳೈ ಅನಗ ತಿರುಮಣಿಯಾದ ಸುಂದರನೆಯು ಜ್ಞಾನ ಪ್ರಾಣವನ್ನು ಕೈಯೋಣ ಮಾಧೀರ್ಯ ಪಿತಾಂಬರವನ್ನು ಒಟ್ಟ ಭಸ್ಮಲೇಪಕರಾಗಿ ಪೂಜೆಗೆ ಕುಳಿತುಕೊಳ್ಳಲು ಮಾಡಿದ ಈಶ್ವರ ನೆನೆಸುವ ಸ್ಥಳ ಸಾಂಬ ಶಿವ ನಿನ್ನ ಪಾದಾರು ಲಿಂಗಗಳಿಗೆ ವಂದಿಸಿ ಬೇಡಿಕೊಳ್ಳು.
ಮೊಮ್ಮಯ ಭಕ್ತಿ ಭಾವಕ್ಕೆ ಒಲಿದು ಮನೋರಥಗಳನ್ನು ಪೂರೈಸಿ ಸೆರದೊಳ ಕರುಬಿಟ್ಟು ಅಂತಃಕರಣ ಮಾಡಿ ಆಶೀರ್ವದಿಸಿ ಉಮಾಪತಿ ಸರ್ವ ಕಾರ್ಯಕ್ಕೆ ನೀನೇ ಗತಿ. ಆಹೋ ಗಿರಿಜಾ ರಮಣ, ನಾವು ಎಷ್ಟು ಪರಂಪರೆಯಿಂದ ಬೇಡುತ್ತಿದ್ದರೂ ನಿನ್ನೆಗೆ ಅಹೋ ಪಾರ್ವತಿಪತಿ, ಚಂದ್ರೋದಯವಾದ ಕೂಡಲೇ ಅಂಧಕಾರವು ಹರಿದು ಹೋಗಿ ಚಕ್ರವು ಕಾಂತಿಯಿಂದ ದುಪ್ತವಾಗುವಂತೆ ನಿನ್ನ ದೀವ ದರ್ಶನದಿಂದ ನಮ್ಮ ಮನ ಅಂಧಕಾರವು ನಿವರಿಸಿ ದೇವಪ್ರಭಾವ. ಅವು ಭಕ್ತ ವಸ್ತುವಿನಾದ ಭೂತನಾಥ, ನಿನ್ನ ದಿವ್ಯ ದರ್ಶನದಿಂದ ನಮ್ಮ ಪಾಪಗಳನ್ನು ಕಳೆದುಕೊಂಡು ಪುನಿತರಾಗಿ ಪರಮ ಪಡೆದ ಆಸೆಯಿಂದ ನಿಮ್ಮನ್ನು ಬೇಡುತ್ತೇವೆ ದೇವ ದಿವ್ಯಪ್ರಭ. ಅಹೋ ಗಿರಿಜಾ ರಮಣ, ನಾವು ಎಷ್ಟು ಪರಂಪರೆಯಿಂದ ಬೇಡುತ್ತಿದ್ದರೂ ನಿನ್ನಗೆ ಶರಣ ಮಾಡದೆ ಕಿವಿ ಕೇಳದೆ ಈ ಕ್ಷಣದು ನೀನು ನಿನ್ನ ದಿವ್ಯ ದರ್ಶನದಿಂದ ನಮ್ಮ ಮನ ಅಂಧಕಾರವು ನಿವರಿಸಿ ದೇವಪ್ರಭಾವ. ಆಹೋ ಅಲ್ಲ ಪರಿಪರಿಯಿಂದ ಬೇಡಿಕೊಂಡರೆ ಶಂಕರನಿಗೆ ತಿಳಿಸಿದಾಗ ದಯಮಾರದ ನಮ್ಮ ಕರವಾರದಿಂದ ನಮ್ಮ ಚರಂಗಳನ್ನು ಖಂಡಿಸಿ ಆ ಸರ್ವೇಶನ ಈಶನಿಗೆ ಅರ್ಪಿಸಿ ಮುಖ್ಯವ ಪಡೆಯೋಣ ನಡಿ ತಮ್ಮ ಇದೇ ಕೊರಗದಲ್ಲಿ. ಆಹೋ ಅಗ್ರದ, ಆಹೋ ಅಲ್ಲ ನಾನು ಆದರೆ ಏಕ ಸೈನಿಕನೇ ಈ ಕೈಲಾಸಪತಿ ಕರುಣಿಸಲಿಲ್ಲ. ಈ ಕರವಾರ ನೆರೆಯುವ ಕರವಾರದಿಂದ ಎನ್ನ ಕಂಠವನ್ನು ಕತ್ತರಿಸಿ ಸರ್ವೇಜನೆ ಅರ್ಪಿಸಿದ ಸಿದ್ಧರಾಗಣ್ಣ ಧರ್ಮ ಕಾರ್ಯಗಣ್ಣ. ನಿಲ್ಲಿರಿ ಸುಂದೋಪ ಸುಂದರರೇ, ಎಲೆ ಭಕ್ತ ಶಿರೋಮಣಿಗಳಾದ ಸುಂದೋಪ ಸುಂದರರೇ, ನಿಮ್ಮ ಭಕ್ತಿಗೆ ಮೆಚ್ಚಿದೆ. ನಿಮ್ಮ ಕೋರಿಕೆಗಳನ್ನು ನಿಮ್ಮ ಮನದಾಶೆಯನ್ನು ವಿಸ್ತರಿಸಿ ವರಗಳನ್ನು ನೀಡಲು ಸಿದ್ಧನಾಗಿ ಬಂದಿರುವೆನು. ಧನುಜರೇ, ಇಂದ್ರೇಂದ್ರಪುರ ರಾಜರೇ, ಆಹೋ ದೀನದಯಾಳವಾದ ಭಕ್ತ ಭಾಸ್ಕರನೇ ಸುಂದೋಪ, ಸ್ವರ್ಗದಲ್ಲಿರುವ ಶೇಖರವಾದ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಐರಾವತ ಅಖಂಡ ಸಂಪದ ಸೌಭಾಗ್ಯದ ನಮಗೆ ವಶವಾಗುವಂತೆ ವರಪ್ರದಾನವನ್ನು ಮಾಡು. ಅಪ್ಪೋ ದೇವ ಸುಂದೋಪ, ಮೊತ್ತ ಭಕ್ತಿ ಆಯುಧಗಳಿಂದ ಬ್ರಹ್ಮಕ್ಷತ್ರಿಯ ನಾನಾವರಣದ 84 ಲಕ್ಷ ದೇವರಾಶಗಳನ್ನು ಬನಮುರೆ ಕಿನ್ನರ ಕೆಂಪಸರ ರಕ್ತದರನ್ನು ಮುದ್ದು ದೇವ ದೇಶ ಮಾತ್ರ ವರ್ಣಕ್ಕೆ ಬಾರದೆ ಕೋರುವುದು. ನಮಗೆ ವರವನ್ನು ದಯಪಾಲಿಸುವಂತನಾಗ ಉಮಾಪತಿ ಸರ್ವ ಕಾರ್ಯಕ್ಕೆ ನೀನು ಗತಿ. ಅವರು ಸುಂದೋಪ, ಆಹೋ ಶಂಕರ, ನೀನು ಬೇಡಿದ ವರಗಳು ಸಿದ್ಧಿಯಾಗಿವೆ. ಸುಂದರ, ಆಹೋ ಶಂಕರ, ನಿನ್ನ ಕೋರಿಕೆಗಳೇನು ಅವುಗಳನ್ನು ಬೇಡು. ಈ ಕ್ಷಣದೊಳು ವರಪ್ರದಾನ ಮಾಡಿವೆ. ಕಂಡಿರ ಭಕ್ತ ಶ್ರೇಷ್ಠನೇ. ಆಹೋ ದೇವಾದಿ ದೇವ ಭಕ್ತರನ್ನ ಕಾಯ ಮಹಾನಿಮಾನ ದೇವತೆಗಳಿಂದಲೋ ತರದ ಗಂಧರ್ವರಿಂದಲೋ ಸಿದ್ಧ ಸಾಧಗಳಿಂದಲೋ ಕಿನ್ನರಿ ಕಂಪಸಿಗಳಿಂದಲೋ ಆಯ್ದ ಮಂತ್ರ ತಂತ್ರ ವಿಸಾಧಗಳಿಂದಲೋ ನಮಗೆ ಮರಣ ಮಾಡದಂತೆ ಅಷ್ಟಲಕ್ಷ್ಮೇರ ಸೌಭಾಗ್ಯ ಸಂಪತ್ತು ನಮ್ಮ ಕ್ರೋಧದ ಪೂಜೆ ಕೈಯುವಂತೆ ಆಶ್ರಮಾವತಿ ಈ ವರಗಳಿಗೆ ನೀನೇ ಗತಿ. ಸುಂದೋಪ ಸುಂದರೇ, ಹೇಳುವುದನ್ನು ಕೇಳಿ. ಆಹೋ ಶಂಕರ, ಚೆನ್ನಾಗಿರು.
ಗಣ್ಯರಾದ ಸುಂದೋಪ ಸುಂದರರೇ, ನೀವು ಉಭಯರು ನಿಮಗೆ ಆಯುಧ ಆರೋಗ್ಯ ಐಶ್ವರ್ಯದಿಂದ ಬಾಳಿರಿ. ಇದು ನಮ್ಮ ಆಶೀರ್ವಾದ. ನಿಮಗೆ ಪರದಿಂದಲೂ ಸುರದಿಂದಲೂ ಯಕ್ಷ ಗಂಧರ್ವ ಕಿನ್ನರ ಕಿಂಪು ಋಷಿಗಳಿಂದಲೂ ಯಕ್ಷ ರಾಕ್ಷಸರಿಂದಲೂ ಮೃತ್ಯುವಿಲ್ಲ. ಅವು ವೀರರೇ, ಇನ್ನು ಸ್ತ್ರೀ ಸಂಭವದಿಂದ ನಿಮ್ಮಲ್ಲಿ ಕಳವಾದಾಗ ನಿಮ್ಮ ಬಾಣಗಳೇ ನಿಮಗೆ ಮರಣ ತರುವುದು. ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇರಲಿ. ರಾಕ್ಷಸ ಆಗ್ರ ಗಣ್ಯರೇ, ಶಾಂತಿಯಿಂದ ಬಾಯಿರಿ, ಸ್ವರ್ಗಕ್ಕೆ ಸುರಕ್ಷಿತಗಳು. ನಮ್ಮ ಸೌಭಾಗ್ಯ ಗಂಧರಕ್ಕೆ ಹಿಡಿದಾರೋ ನಾವು ಶಿವನಲ್ಲಿ ವರ ಪಡೆದವೋ ಪಂಪಾಪತಿ ಪ್ರಸನ್ನರಾದರು ಈ ದಿನವಾದರು. ನಮ್ಮ ಹಕ್ಕಿಯನ್ನು ಮೀರಿದರೆ ಸರ್ವರ ವಿಧಿರಕ್ಕೆಗಳ ನೀರು ಬಿಡುವ ಕಂಬ ಮತ್ತೆ ಇಂದ್ರನ ಲೋಕಕ್ಕೆ ದಾಳಿಯಮ್ಮ ಇಟ್ಟು ಉತ್ತಮವಾದ ಮಾಡಿ ಅದಕ್ಕೆ ಸಂಡರಿಯನ್ನು ಕಿತ್ತಿ ಕಲ್ಪವೃಕ್ಷದ ಬೇರವನ್ನು ಹೊಡೆದು ಕಾಮಧೇನಿನ ಪೋಲೆಗಳ ಮುರೆಬಡುವ ಅಮೃತ ಸರೋವರ ದಂಡಿಗೆ ಪಡೆಬಡುವುದು ಗಂಧರ್ವರನ್ನು ಬಡ ಸ್ತ್ರೀಯರ ಮೂಲ ಮುಂದರಿಯ ಮುಖೈದ ಒಂದೇ ಮೂಲವನ್ನು ವಿಳಾಸ ಮಂಡಲಕ್ಕೆ ಏರಬೇಕು. ಯಾವ ದೇವತೆಗಳ ಸರಿ ಹಿಡಿಯಬೇಕು ಇಷ್ಟ ಮಾಡದಿದ್ದರೆ ಬಾಪುಗಳಾರನು ಈಶ್ವರನಿಗೆ ವರವನ್ನು ಪಡೆದಿತ್ತು ಎಂದು ಮಾತನಿದ್ದ. ಆವೋ ತಮ್ಮ ತಿಳಿಯುವುದರಿಂದ ವಾಕ್ಯದ ಮರ್ಮ ಜಾಗ್ರತೆಯಿಂದ ಅಮರಾವತಿಗೆ ಹೋಗಿ ದಾಳಿಯನ್ನು ಎತ್ತ ಅವರ ಸತಿ ಮನೆಯಾದ ಅವರ ಐಶ್ವರ್ಯ ನಾಶ ಮಾಡಲು ನಡಿನಡಿ ತಮ್ಮ ಇದೇ ನಮ್ಮ ಕುಲದ ಧರ್ಮ. ಯಾಕೆ ಇಷ್ಟರಂತಾಗಲು
ಕಾಲಚಕ್ರದ ಗತಿ. ದುಷ್ಟನಾದ ಜಲಂಧರನನ್ನು ಅಷ್ಟಮೂರ್ತಿಗಳು ಸೇರಿ ಕಡು ಕಷ್ಟದಿಂದ ಸಂಹಾರ ಮಾಡಿ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸಿದರು. ಕಾಲ ಉರುಳುತ್ತಾ ಹೋಗುತ್ತೆ ಮತ್ತು ದೇವರಾಜ್ಯದಲ್ಲಿ ದೇವತೆಗಳಲ್ಲಿ ಚಿಂತೆ ಕಳೆದು ಶಾಂತಿ ನೆಲೆಸಿತ್ತು. ನಾನು ಆರ್ಯ ಸಂಕೀರ್ತನೆಯನ್ನು ಮಾಡುತ್ತಾ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿದ್ದೆ. ಆದರೆ ಈ ಸಾರಿ ಸುಂದರನೆಂಬ ದಂಜರು ತಲೆ ಎತ್ತಿದ್ದಾರೆ. ಆ ಅಧಮರು ಭಕ್ತಿಯಿಂದ ಬೋಳೆ ಶಂಕರನನ್ನು ಒಲಿಸಿ ತಮಗೆ ಬೇಕಾದ ವರವನ್ನು ಪಡೆದು ಯಾರಿಂದಲೂ ಯಾತರಿಂದಲೂ ಮರಳಬಾರದ ಹಾಗೆ ಭಯಂಕರದಿಂದ ವರವನ್ನು ಪಡೆದು ಲೋಕಕಂಟಕರಾಗಿ ಲೋಕಗಳ ಮೇಲೆ ದಾಳಿಯನ್ನು ಮಾಡಿ ಇಂದ್ರನನ್ನು ಪದವಿಭ್ರಷ್ಟನನ್ನಾಗಿ ಮಾಡಿದರು. ಪಾಪ ಆ ಇಂದ್ರನ ಅವಸ್ಥೆಯು ಯಾರಿಗೂ ಬೇಡ. ಯಾವ ದೈತ್ಯರು ಬಂದರೂ ಮೊದಲು ದೇವೇಂದ್ರನಿಗೆ ಪಟ್ಟು ಬೀಳುವುದು. ಯಾವುದೋ ಒಂದು ಉಪಾಯವನ್ನು ಮಾಡಿ ಜಲಂಧರನನ್ನು ಕೊನೆಗಾಣಿಸಿದರು. ಶೀಘ್ರದಲ್ಲಿ ಇದಕ್ಕೆ ಏನಾದರೂ ಉಪಾಯವನ್ನು ಮಾಡಲೇಬೇಕು. ನಮೋ ನಮೋ ನಾರದರಿಂದ ಒಲಿಸುವುದೇ ಇಂದ್ರ. ದೇವೇಂದ್ರ, ನಾರದರೆ ನಿಮಗೆ ನಾನು ಏನೆಂದು ಆಶೀರ್ವಾದ ಮಾಡಲಿ? ಶುಭವಾಗಲಿ ಎಂದು ಆಶೀರ್ವಾದ ಮಾಡಿ. ಸುಖವಾಗಿರಿ ಎನ್ನುವುದೆಂದರೆ ನಿನ್ನ ಸುಖವೆಲ್ಲ ಆ ಸುಂದೋಪ ಸುಂದರರಿಂದ ದೂರವಾಗಿದೆ. ಜಯಶಾಲಿಯಾಗಿ ಎಂದು ಆಶೀರ್ವಾದ ಮಾಡಿ ಸ್ವಾಮಿ. ಜಯಶಾಲಿಯಾಗು ಎನ್ನುವುದೆಂದರೆ ಅದು ಸಾಧ್ಯವಿಲ್ಲ. ಸುಂದೋಪ ಸುಂದರಿಗೆ ಯಾರಿಂದಲೂ ಯಾತರಿಂದಲೂ ಮರಣ ಬಾರದ ಹಾಗೆ ಶಂಕರನ ವರಪ್ರದಾನವಿರುವುದು. ದೇವೇಂದ್ರ, ನಾರದ ನಾನು ಅವನ್ನೇ ಆಲೋಚಿಸುತ್ತಿರುವನು. ಇಂದ್ರ ಲಸತ್ಗುಣ ಸಾಂದ್ರ. ನಾವು ನಾರದರೆ ದೇವೇಂದ್ರ, ದಾನವರಿಗೆ ತ್ರಿಮೂರ್ತಿಗಳು ಅವರು ಬೇಡಿದ ವರಗಳನ್ನು ಕೊಡುತ್ತಿರುವಾಗ ಅನಂತರ ನಮ್ಮನ್ನು ಕಾಡುವುದು ಸಹಜವಾಗಿರುವುದು. ಬ್ರಹ್ಮನಿಂದ ವರವನ್ನು ಪಡೆದ ಜಲಂಧರ ಮಾಡಿದ ಪುಂಡಾಟಗಳನ್ನು ನೋಡಿ ನೋಡಿ ಆ ಪರಶಿವನು ಇಂಥ ವರಗಳನ್ನು ಕೊಡಬಹುದೇ? ನಾವು ನಾರದರೆ ದೇವರಾಜ, ನಾವು ಅಮೃತ ಪಾನ ಮಾಡುವುದರಿಂದ ನಮಗೆ ಮುಪ್ಪು ಮರಣಗಳಿಲ್ಲ. ಆದ ಕಾರಣ ನಾವು ದಾನವರಿಂದ ಸಾಯುವಂತಿಲ್ಲ, ಬದುಕುವಂತಿಲ್ಲ. ಇಂಥ ಸಂಕಷ್ಟ ಸಮಯದಲ್ಲಿ ನೀವೇ ಏನಾದರೂ ದಾರಿಯನ್ನು ತೋರಿಸಬೇಕು ಸ್ವಾಮಿ. ಸಜ್ಜನ ಪ್ರೇಮಿ ದೇವೇಂದ್ರ, ನಾರದ ನೀನಂತೂ ಆ ದುಷ್ಟರಿಂದ ಪಾರಾಗಿ ಬಂದಿರುವೆ. ದೇವೇಂದ್ರ, ನಾರದ ಆದರೆ ಅಷ್ಟ ದಿಕ್ಪಾಲಕರು ಸುರಮನಿಗಳು ಅಪ್ಸರಗಳ ಗತಿ ಏನಾಯಿತು? ಇಂದ್ರ ಲಸತ್ಗುಣ ಸಾಂದ್ರ. ಸ್ವಾಮಿ ದೇವರಾಜ, ದಿಕ್ಪಾಲಕರು ದಿಕ್ಕೆಟ್ಟು ಓಡಿ ಹೋದರು, ಗುಹಮುನಿಗಳು ಗುಹಾಂತರಗಳು ಅಡಗಿದರು, ಅಪ್ಸರೆಯರು ಆಪತ್ತಿಗೆ ಸಿಲುಕಿದರು. ನಿಮಗೆ ಶರಣ ಬಂದಿದೆ ಸ್ವಾಮಿ, ನೀವೇ ಕಾಪಾಡಬೇಕು. ಶಿವ ಶಿವ, ಏನು ಹೇಳಲಿ ದೇವತೆಗಳ ಗತಿ. ಸುರಪತಿ ನನಗೆ ತಿಳಿಯಲು ಮುಂದಿನ ಗತಿ. ಈಗ ನಾವು ಆ ಮಹಾವಿಷ್ಣುವನ್ನು ಪ್ರಾರ್ಥಿಸೋಣ. ಸಕಲ ವಿಚಾರವನ್ನು ಆತನ ತಿಳಿಸಿ ಮುಂದಿನ ಮಾರ್ಗವನ್ನು ಆತನಲ್ಲಿ ಕೇಳೋಣ. ಇಂದ್ರ ಲಸತ್ಗುಣ ಸಾಂದ್ರ. ಹಾಗೇ ಆಗಲಿ. ಇನ್ನು ನಾವು ವೈಕುಂಠಕ್ಕೆ ಹೋಗಿ ಆ ಮಹಾವಿಷ್ಣುಗಳ ವಿಷಯವನ್ನು ತಿಳಿಸೋಣ. ನಡೀರೇ ನಾರದರೆ. ದೇವತೆಗಳಿಗೆ ಬಾಧೆಯ ಕೊಡುವರು. ಮಗದಲ್ಲಿ ನೆರೆಯುವ ದೇವತೆಗಳಿಗೆ ಬಾಧೆಯ ಕೊಡುವರು.
ಕೊಟ್ಟು ಹೋಗ್ಬಿಡ್ತಾರೆ ರೊಕ್ಕ ಸಮಾಧಾನ ಐಶ್ವರ್ಯ ಮತ್ತು ಪ್ರಾಣೇಶ್ವರಿ ಮೇರೆ ಕೇಳು ಸುಂದರಿ ಅಹೇ ಸುಂದರಿ ಸುಂದರ ಇಂದು ನಿನ್ನ ಮುಖ ಕಂಡಿ ಕುಂದಿ ಕಪ್ಪಾಗಿರಲು ಕಾರಣವೇನು? ನಿನ್ನ ಅಂತರಂಗದ ಯಾವುದೋ ಒಂದು ಸಂಶಯವು ಮೂಡಿ ಬಂದಂತೆ ಕಾಣುತ್ತಿದೆ. ಅದ್ಯಾವ ಸಂಶಯ ನಿನ್ನ ಮನದೊಳಿರುವುದು ತಕ್ಷಣವೇ ಸುಂದರಿ ಕಂಬು ಕಂದರಿ. ಶ್ರೀಹರೇ ಸುಂದರಿ ಏನು ನಿನ್ನ ಮುಖವು ಕಂದಿ ಕುಂದಿ ಕಪ್ಪಾಗಲು ಕಾರಣವೇನೆಂದು ಕೇಳ್ತಿರುವಿಯಾ? ಹೌದು ಸುಂದರಿ. ನಿನಗೆ ತಿಳಿಯದೆ? ತಿಳಿದಿಲ್ಲ ಸುಂದರಿ. ಇನ್ನು ತಿಳಿಯಲಿಲ್ಲ? ಇಲ್ಲ ಸುಂದರಿ. ದೇವ ಸುಂದರಿ ಶ್ರೀಹರೇ ಸುಂದರಿ ಅಸಹಾಗೆ ಸುಂದರಿ ನಾನು ನನ್ನ ಸಹೋದರನನ್ನು ಕೊಲ್ಲಬೇಡವೆಂದು ನಿನ್ನಲ್ಲಿ ವಚನವನ್ನು ನೀಡಲಿಲ್ಲವೇ ದೇವ ಮಹಾಂತವ? ಸುಂದರಿ ಹಾಗಾದರೆ ಹೇಳುವೇನು ಕೇಳು. ಸುಂದರಿ ಚೆನ್ನಾಗಿ ಕೇಳು.
ಚಕ್ರವರ್ತಿ